ಕಾಂಗ್ರೆಸ್ಗೆ ತಲೆನೋವಾಗಿದೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ತಲೆನೋವಾಗಿದೆ ಬಂಡಾಯ ಅಭ್ಯರ್ಥಿ. ಕಣದಲ್ಲಿರುವ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು. ಶಾಮನೂರು ಶಿವಶಂಕರಪ್ಪ ಶಿಷ್ಯ ಇವರು ಸಾದಿಕ್ ಪೈಲ್ವಾನ್. ಯಾವುದೇ ಕಾರಣಕ್ಕೂ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿರೋದನ್ನ ವಾಪಸ್ ಪಡೆಯಲ್ಲ ಅಂತ ಅವರು ಹೇಳಿದ್ದಾರೆ. ಅಹಿಂದ ಬೆಂಬಲದಿಂದ ಈ ಬಾರಿ ಚುನಾವಣೆಯ ಕಣದಲ್ಲಿ ಇದ್ದೇನೆ. ಅಹಿಂದ ಸಮುದಾಯವನ್ನ ಬಿಟ್ಟು ನಾನಿಲ್ಲ, ಅವರ ಆಶೀರ್ವಾದ ನನ್ನ ಮೇಲಿದೆ. ಕಾಂಗ್ರೆಸ್ ಅಹಿಂದ ಸಮುದಾಯಕ್ಕೆ ಟಿಕೆಟ್ ಅನ್ನ ನೀಡದೆ ಅನ್ಯಾಯವನ್ನ ಮಾಡಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನರಿಗೆ ವಿಡಿಯೋ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಾದಿಕ್ ಪೈಲ್ವಾನ್. ಟಿಕೆಟ್ನ ಹಂಚಿಕೆ ಮುನ್ನವೂ ಕೂಡ ಈ ಕಾಂಗ್ರೆಸ್ಗೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಬಹಳಷ್ಟು ತಲೆನೋವನ್ನ ಉಂಟು ಮಾಡಿತ್ತು. ಒಂದು ಕಡೆ ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು ತಮ್ಮ ಮಗನಿಗೆ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸೋದಕ್ಕೆ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದ್ರು. ಇನ್ನೊಂದೆಡೆ ಅಹಿಂದ ಮತಗಳೇ ಜಾಸ್ತಿ ಇರುವಂತಹ ದಕ್ಷಿಣ ಕ್ಷೇತ್ರದಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಒಂದು ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಿಸುವಂತಹ ಭರವಸೆಯನ್ನ ಕೂಡ ನೀಡಿದ್ರು. ಆಮೇಲೆ ಬಹಳಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ರು. ಬಟ್ ಕೊನೆಗೆ ಸಮರ್ಥ ಶಾಮನೂರ್ ಅವರಿಗೆ ಈ ಒಂದು ಪಕ್ಷದ ಟಿಕೆಟ್ ಒಲಿಯಿತು. ಬಟ್ ಇದೀಗ ಕಾಂಗ್ರೆಸ್ನಲ್ಲಿ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರು ಇದೀಗ ವಿಡಿಯೋ ಮೂಲಕ ಮನವಿಯನ್ನು ಕೂಡ ಮಾಡಿದ್ದಾರೆ. ನಾನು ಸಾದಿಕ್ ಪೈಲ್ವಾನ್. ಅಸ್ಸಲಾಂ ಅಲೈಕುಂ. ದಕ್ಷಿಣ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೆ ನಮಸ್ಕಾರ. ನಾನು ಸಾದಿಕ್ ಪೈಲ್ವಾನ್ ಅಂತೇಳಿ ನಾನೊಂದು ಇಡುಕಲು ಬಿಡ್ತಾ ಇದ್ದೀನಿ. ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಲ ಜಾತಿ ಜನಾಂಗದವರು ನಮಗೆ ಸಹಕಾರ ನೀಡಿದ್ದಾರೆ. ಆ ದೃಷ್ಟಿಯಲ್ಲಿ ನಮ್ಮ ಸಮಾಜಕ್ಕೆ ಕಡೆ ಕಾಣಿಸಿದ್ದಾರೆ. ಕೆಪಿಸಿಸಿ ಅವರು, ರಾಜ್ಯದ ಜವಾಬ್ದಾರಿ ವ್ಯಕ್ತಿಗಳು, ನಮ್ಮ ಡಿಸ್ಟಿಕ್ನವರು, ಜವಾಬ್ದಾರಿ ಜನ, ಅಲ್ಪಸಂಖ್ಯಾತರ ಆಯ್ದಗೆ ಕಡೆ ಕಾಣಿಸಿದ್ದಾರೆ. ದಯವಿಟ್ಟು ಈ ವಿಡಿಯೋ ಕ್ಲಿಪ್ ನೋಡಿ. ನಾಳೆ ಇಡೀ ಸಮಾಜ ಒಂದಾಗಿದೆ. ಸಮಾಜ ಬಿಟ್ಟು ಸಾದಿಕ್ ಪೈಲ್ವಾನ್ ಇಲ್ಲ. ಸಾದಿಕ್ ಪೈಲ್ವಾನ್ ಸಮಾಜಕ್ಕೆ ಬಿಟ್ಟಿಲ್ಲ. ಎಲ್ಲ ಆಯ್ದ ವರ್ಗದವರಿಗೂ ಸಾದಿಕ್ ಪೈಲ್ವಾನ್ ಬಿಟ್ಟಿಲ್ಲ. ಸಾದಿಕ್ ಪೈಲ್ವಾನ್ ಆಯ್ದ ವರ್ಗ ಬಿಟ್ಟಿಲ್ಲ. ದಯವಿಟ್ಟು ತಮ್ಮ ಆಶೀರ್ವಾದ, ತಮ್ಮ ಬೆಂಬಲ, ಈ ತಮ್ಮ ಮಗ, ತಮ್ಮ ತಮ್ಮ, ಅಣ್ಣ, ಮಾವ ಏನ ತಿಳಿದು ನನ್ನ ಬಯಲಿಗೆ ಇಳಿಸಿ ಸಮಾಜದ ಒಂದು ಶಕ್ತಿ ಯುಕ್ತಿ ತೋರಿಸಿ. ಈಗ ರಾಜ್ಯದಲ್ಲಿ ಅನೇಕ ರಾಜ್ಯದಲ್ಲಿ ಇದು ಹರಡ್ಕೊಂಡ್ಬಿಟ್ಟಿದೆ. ಈ ರಾಜ್ಯದಲ್ಲಿ ಮುಸಲ್ಮಾನರು ಏನಂತಕ್ಕದ್ದು ನಮ್ಮ ಸಮಾಜ, ಅಹಿಂದ ಸಮಾಜ ಈ ಚುನಾವಣೆ, ನಾಳೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಶಕ್ತಿ ಪ್ರದರ್ಶನ ಇಡೀ ಅಹಿಂದ ಸಮಾಜದವರು, ಅಲ್ಪಸಂಖ್ಯಾತರು ತೋರಿಸ್ಬೇಕಂತೇಳಿ ತಮ್ಮನ್ನ ವಿನಂತಿ ಮಾಡ್ಕೊಂತಾನೆ. ಅಸ್ಸಲಾಂ ಅಲೈಕುಂ. ದಕ್ಷಿಣ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೆ ನಮಸ್ಕಾರ. ನಾನು ಸಾದಿಕ್ ಪೈಲ್ವಾನ್ ಅಂತೇಳಿ ನಾನೊಂದು ಇಡುಕಲು ಬಿಡ್ತಾ ಇದ್ದೀನಿ. ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಲ ಜಾತಿ ಜನಾಂಗದವರು ನಮಗೆ ಸಹಕಾರ ನೀಡಿದ್ದಾರೆ. ಆ ದೃಷ್ಟಿಯಲ್ಲಿ ನಮ್ಮ ಸಮಾಜಕ್ಕೆ ಕಡೆ ಕಾಣಿಸಿದ್ದಾರೆ. ಕೆಪಿಸಿಸಿ ಅವರು, ರಾಜ್ಯದ ಜವಾಬ್ದಾರಿ ವ್ಯಕ್ತಿಗಳು, ನಮ್ಮ ಡಿಸ್ಟಿಕ್ನವರು, ಜವಾಬ್ದಾರಿ ಜನ, ಅಲ್ಪಸಂಖ್ಯಾತರ ಆಯ್ದಗೆ ಕಡೆ ಕಾಣಿಸಿದ್ದಾರೆ. ದಯವಿಟ್ಟು ಈ ವಿಡಿಯೋ ಕ್ಲಿಪ್ ನೋಡಿ. ನಾಳೆ ಇಡೀ ಸಮಾಜ ಒಂದಾಗಿದೆ. ಸಮಾಜ ಬಿಟ್ಟು ಸಾದಿಕ್ ಪೈಲ್ವಾನ್ ಇಲ್ಲ. ಸಾದಿಕ್ ಪೈಲ್ವಾನ್ ಸಮಾಜಕ್ಕೆ ಬಿಟ್ಟಿಲ್ಲ. ಎಲ್ಲ ಆಯ್ದ ವರ್ಗದವರಿಗೂ ಸಾದಿಕ್ ಪೈಲ್ವಾನ್ ಬಿಟ್ಟಿಲ್ಲ. ಸಾದಿಕ್ ಪೈಲ್ವಾನ್ ಆಯ್ದ ವರ್ಗ ಬಿಟ್ಟಿಲ್ಲ. ದಯವಿಟ್ಟು ತಮ್ಮ ಆಶೀರ್ವಾದ, ತಮ್ಮ ಬೆಂಬಲ, ಈ ತಮ್ಮ ಮಗ, ತಮ್ಮ ತಮ್ಮ, ಅಣ್ಣ, ಮಾವ ಏನ ತಿಳಿದು ನನ್ನ ಬಯಲಿಗೆ ಇಳಿಸಿ ಸಮಾಜದ ಒಂದು ಶಕ್ತಿ ಯುಕ್ತಿ ತೋರಿಸಿ. ಈಗ ರಾಜ್ಯದಲ್ಲಿ ಅನೇಕ ರಾಜ್ಯದಲ್ಲಿ ಇದು ಹರಡ್ಕೊಂಡ್ಬಿಟ್ಟಿದೆ. ಈ ರಾಜ್ಯದಲ್ಲಿ ಮುಸಲ್ಮಾನರು ಏನಂತಕ್ಕದ್ದು ನಮ್ಮ ಸಮಾಜ, ಅಹಿಂದ ಸಮಾಜ ಈ ಚುನಾವಣೆ, ನಾಳೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಶಕ್ತಿ ಪ್ರದರ್ಶನ ಇಡೀ ಅಹಿಂದ ಸಮಾಜದವರು, ಅಲ್ಪಸಂಖ್ಯಾತರು ತೋರಿಸ್ಬೇಕಂತೇಳಿ ತಮ್ಮನ್ನ ವಿನಂತಿ ಮಾಡ್ಕೊಂತಾನೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ದಾವಣಗೆರೆಯ ಜಿಲ್ಲಾ ಪ್ರತಿನಿಧಿ ಮಂಜಪ್ಪ ಅವರು. ಮಂಜಪ್ಪ, ಏನು ದಾವಣಗೆರೆಯ ಉಪಚುನಾವಣೆಯ ಕ್ಷೇತ್ರ ಏನಿದೆ ದಕ್ಷಿಣ ಕ್ಷೇತ್ರ, ಇದರಲ್ಲಿ ಒಂದು ಕಾಂಗ್ರೆಸ್ಗೆ ಇದು ತಲೆನೋವಾಗಿ ಪರಿಣಮಿಸಿದೆ. ಏನು ಸಾದಿಕ್ ಪೈಲ್ವಾನ್ ಅವರ ಬಂಡಾಯ ಏನು ಇನ್ನೂ ಕೂಡ ಶಮನ ಆಗ್ತಾ ಇಲ್ಲ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಮಂಜಪ್ಪ ಅವರ? ಖಂಡಿತವಾಗಿ ಮಲ್ಲಿಕಾರ್ಜುನ್ ದಾವಣಗೆರೆಯಲ್ಲಿ ಅಂತಕ್ಕಂಥದ್ದು ಈಗ ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತಲೇ ಒಂದು ಹೆಸರು ಮಾಡಿರ್ತಕ್ಕಂಥದ್ದು. ಮುಸ್ಲಿಂ ಅಲ್ಪಸಂಖ್ಯಾತರೆ ಬಹುಮತ
ಅಥವಾ ಬಹುಸಂಖ್ಯಾತ ಮತಗಳಿರ್ತಕ್ಕಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಏನು ದಕ್ಷಿಣ ಉಪಚುನಾವಣೆ ನಡೀತಾ ಇದೆ, ಶಾಮನೂರ್ ಶಿವಶಂಕರಪ್ಪ ಅವರನ್ನು ತೆರವಾದ ಸ್ಥಾನಕ್ಕೆ ಇದೀಗ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಬಂಡಾಯದ ಬಿಸಿ ತಲೆನೋವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ನಾಮಪತ್ರ ಸಲ್ಲಿಕೆಯಲ್ಲಿ ಅವರು ಈಗಾಗಲೇ 22ಕ್ಕೂ ಹೆಚ್ಚು ಮಂದಿಗೂ ಏನು ಮುಸ್ಲಿಂ ಸಮುದಾಯದವರು ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನೊಂದೆಡೆ ಏನು ಸ್ವತಃ ಸಿಎಂ ಮತ್ತೆ DCM ಬಂದು ಏನು ಅವರ ಸಮ್ಮುಖದಲ್ಲಿ ಸಮರ್ ಶಾಮನೂರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಏನು ಅಲ್ಪಸಂಖ್ಯಾತರ ಟಿಕೆಟ್ ನಮಗೆ ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಬಲ ಒಂದು ಸ್ಪರ್ಧೆಯಾಗಿ ತೀವ್ರ ಹೋರಾಟದ ನಡುವೆ ಸಮರ್ಥ ಅವರಿಗೆ ಸಿಕ್ಕಿರೋದು. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮುಖಂಡರು ಈಗ ನಮಗೆ ಈ ಬಾರಿ ಟಿಕೆಟ್ ನೀಡಿಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಒಂದು ಅಸಮಾಧಾನಕ್ಕೆ ಮುಂದಾಗಿದ್ದು, ಅದರ ಜೊತೆಯಲ್ಲಿ ನಾಮಪತ್ರಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಅದರ ಮನವೊಲಿಸುವ ಪ್ರಯತ್ನಗಳು ಕೂಡ ತೆರೆಮರೆಯಲ್ಲಿ ಇಂದು ನಡೀತಾ ಇದ್ದು, ಅದರಲ್ಲಿ ಯಾವುದೇ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಾರಿ ಕಾಂಗ್ರೆಸ್ಸಿನ ಒಂದು ಕ್ಷೇತ್ರವನ್ನು ಮತ್ತು ಕಾಂಗ್ರೆಸ್ನಲ್ಲೇ ಉಳಿಸ್ಕೊಳ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಇದರ ನಡುವೆ ಏನು ಕಾಂಗ್ರೆಸ್ನ ಬಂಡಾಯದ ಬಿಸಿಯನ್ನು ತಟ್ಟಿರ್ತಕ್ಕಂಥ ಏನು ಸಾದಿಕ್ ಪೈಲವನ್ನು ನಾನು ಯಾವುದೇ ಕಾರಣಕ್ಕೂ ಈ ಒಂದು ಕ್ಷೇತ್ರ ಏನು ನಾಮಪತ್ರವನ್ನು ಇಂದು ತೆಗೆಯುವುದಿಲ್ಲ. ನಾನು ಅವರು ಹೇಳಿದಂತೆ ನಾನು ಏನು ಶಾಮನೂರ್ ಅವರ ಪಟ್ಟ ಶಿಷ್ಯ, ಆದ್ರೂ ಕೂಡ ನಮಗೆ ಈ ಬಾರಿ ಟಿಕೆಟ್ ಪ್ರತಿ ಬಾರಿಯೂ ನಾನು ಸಲ್ಲಿಸ್ತಾ ಬಂದಿನಿ, ಆದ್ರೆ ನನಗೆ ಸಿಕ್ಕಿಲ್ಲ. ಈ ಬಾರಿ ಯಾವುದೇ ಕಾರಣಕ್ಕೂ ನಾನು ಹಿಂತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂಥದ್ದು ವಿಡಿಯೋ ಮೂಲಕ ಅರಿಬಿಟ್ಟಿರ್ತಕ್ಕಂಥದ್ದು. ಇದರಿಂದಾಗಿ ಏನು ಕಾಂಗ್ರೆಸ್ನ ಏನು ಭದ್ರಕೋಟೆಯಲ್ಲಿ ಮುಸ್ಲಿಮರ ಒಂದು ಮತ ಬ್ಯಾಂಕ್ ಅನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ಸಿಗೆ ಒಂದು ಏನು ಬಂಡಾಯದ ಬಿಸಿ ಒಂದಿಷ್ಟು ಕಾಂಗ್ರೆಸ್ಗೆ ತಲೆಬಿಸಿಯಾಗಿದೆ ಅಂತ ಹೇಳ್ಬೋದು. ಓಕೆ ಥ್ಯಾಂಕ್ ಯು ಮಂಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.